ಬಟ್ ಏನ್ ವಿಶೇಷ ಅಂದ್ರೆ ಅಣ್ಣ ವಾಪಸ್ ಬಂದವನೆ. ಇಲ್ಲ ನೋಡ್ರಿ, ಇಲ್ಲ ನೋಡ್ರಿ ಏನೋ ಬಾರಲ್ಲ ಬ್ರೋ ನಮ್ಮನ್ ಕರ್ಕೊಂಡು ಎಲ್ಲ ಕರ್ಕೊಂಡು ಹೋಯ್ತೀನಿ ಅಂದ್ಬಿಟ್ಟು ಬಂದ್ರು, ಸುಮ್ನೆ ಅಲಿಸ್ತವ್ರೆ ನೋಡಿ. ವ್ಲಾಗ್ ಬಂದು ಬಸ್ಸಲ್ಲೇ ಓಡಾಡ್ಸ್ಬಿಟ್ಟಿದ್ದಾರೆ. ಬರೀ ಏನಾಗ್ಬಿಟ್ಟದೆ ಈ ವ್ಲಾಗಲ್ಲಿ ಇವನ ಆಸೆ ತೀರ್ಸೋದೇ ಆಗ್ಬಿಟ್ಟದೆ. ನಮಸ್ಕಾರ ಸ್ನೇಹಿತರೆ, ನಾನು ಮಾರ್ಜಿ ಕನ್ನಡಿಗ. ವೆಲ್ಕಮ್ ಬ್ಯಾಕ್, ನನ್ನ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತೇನ್ ವಿಶೇಷ ಅಂದ್ರೆ ಕಂಟೆಂಟ್ ಬೇಕು ಅಂತಿದೆ, ಕಂಟೆಂಟ್ಗೋಸ್ಕರ ವಿಡಿಯೋ ಮಾಡೋಣ ಅಂತ ಅನ್ಕೊಟ್ಟಿದೆ. ಬಟ್ ಈಗ ಏನಂದ್ರೆ ಎಲ್ಲಿ ಹೋಯ್ತೆ ಅಂತ ಗೊತ್ತಿಲ್ಲ, ಏನಂದ್ರೆ ಗೊತ್ತಿಲ್ಲ. ಬಟ್ ಏನಂದ್ರೆ ಈಗ ಏನೋ ಒಂದು ವಿಡಿಯೋ ಮಾಡ್ಬೇಕಂತ ಹೋಯ್ತಾ ಇದೀನಿ. ಬಟ್ ಏನೋ ವಿಶೇಷ ಅಂದ್ರೆ ಅಣ್ಣ ವಾಪಸ್ ಬಂದವನೆ. ನೋಡಿ, ನನ್ ತಲೆ ತಿನ್ನಾಕ ಅಣ್ಣ ವಾಪಸ್ ಬಂದಾನೆ. ಮುಖ ತೋರ್ಸೋದೆ ಅಕ್ಕ ಅಕ್ಕ ಎಷ್ಟ್ ದಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದ್ಯಾ ಅಕ್ಕ. ಮತ್ತೆ ವಾಪಸ್ ಬಂದಾನೆ. ಮತ್ತೆ ಬಂದವನೆ ವಾಪಸ್. ಮೆರೂನ್ ಕಲರ್ ಕಳಿಸ್ತೀರಾ ಈಗ? ಇವತ್ತೇನ್ ವಿಶೇಷ ಅಂದ್ರೆ ಅವನ್ ತಲೆ ತಿನ್ನೋದಲ್ದಿರ ಇವನು ಬಂದವನ್ ತಲೆ ತಿನ್ನಕ್ಕೆ ಇವತ್ತು ಈ ವಿಡಿಯೋದಲ್ಲಿ. ಅಯ್ಯೋ, ಅವನು ಇಷ್ಟ ದಿನ ಈ ವ್ಲಾಗ್ ಅಲ್ಲಿ ಅವನ್ ತಲೆ ತಿಂದಿದ್ದಾನೆ, ಲಾಸ್ಟ್ ವ್ಲಾಗ್ ಅಲ್ಲಿ ಈ ವ್ಲಾಗ್ ಅಲ್ಲಿ ಇವನ್ ತಲೆ ತಿಂದಿದ್ದಾನೆ. ಅವನ್ ತೋರ್ಸಿ ಏನಾಗ್ಲೇ. ಬಾರಲ್ಲ ಬಿಡು ಬಾ, ರೆಡಿಯಾಗಿ ಬತ್ತಿ ಬರಲ್ವಾ? ವೇಟ್ ಮಾಡ್ತೀವಿ ಬಾರೋ ಇವಾಗ ಬಾ ಅಷ್ಟೇ. ಬತ್ತಿಯಾ ಎಲ್ಲೋ ಕರ್ಕೊಂಡ್ತೀನಿ, ಬತ್ತಿಯಾ ಬರಲ್ಲ. ಬಾರಲು ಏನ್ ಅದನ್ನ ಇದು ಏನ್ ಬಟ್ಟೆ ಹಾಕೊಂಬರಕ್ಕೆ ಏನಾಯ್ತದ ಈಗ? ಬಟ್ಟೆ ಬೇಡ ಮಗ ಬಟ್ಟೆ ಎಲ್ಲ ಹಂಗೆ ಬಾ, ನಾವು ಹಂಗೆ ಬತ್ತಾದು. ಅಲ್ಲೇ ಮಗ ತೊಳ್ಕೊಂಬೇಕ ಬಾ. ಬತ್ತಿಯಾ ಇಲ್ಲ ಮಗನೇ ನಿನಗೆ ಇಡ ಹೊಡಿಲ್ಲ ಅಂದ್ರೆ ಬತ್ತಾರಾಗ. ಹೊಡಿಲ್ಲ ಇಡಾರ ಅಂದ್ರೆ ಸಾಕು, ಎದ್ದೋ ಬಿದ್ದೋ ಓಡ್ ಬಂದ್ಬಿಡ್ತಾರೆ. ಎರಡ್ ನಿಮಿಷ 3 ನಿಮಿಷ ಕಾಯಕಾಗಲ್ಲ, ಬೇಗ ಬಾ. ಪಕ್ಕ ಬಾ ಬೇಗ. ಈಗ ನಾವ್ ಕಾಯ್ಕೊಂಡು ಇಡ್ತೀವಿ. ಬಟ್ಟೆ ಎತ್ಕೊಂಡ ಇವನ್ ಜೊತೆ ಇವನೊಬ್ಬ, ಇವಾಗ ಅವನೊಬ್ಬ ಬರ್ತಾನೆ. ಇಬ್ಬರು 3 ಜನ ತಿನ್ನದೇ. ನೀವ್ ಅಪ್ಪನ ತೋರಿಸ್ತೀನಿ ಹಿಂಗೆಲ್ಲ ಈಗ ನೀನು ಈ ತರ ನೀನೆಲ್ಲ ಮಾಡಿದ್ರೆ ನಿಮ್ ಅಪ್ಪನ ತೋರಿಸ್ತೀನಿ ನಾನು. ಇವತ್ತೇ ನೀನ್ ನೋಡ್ಬೇಕಾರೆ ಹಿಂದೆ ಬಟ್ಟೆ ಐತೆ ಬಾರ ಇತ್ತು ಸೈಡ್ ಅದೇನ್ ಕಾಣ್ತದೆ ಅಂತ. ಜನ ನಮ್ಮನ್ ನೋಡ್ತಾರೆ, ಬಟ್ಟೆ ನೋಡಲ್ಲ. ಇವತ್ತು ಏನಂದ್ರೆ ಈ ಬಟ್ಟೆ ಇವನು ಸೇಮ್ ಬಟ್ ಏನಂದ್ರೆ ಮ್ಯಾಚಿಂಗ್ ಇವನ್ ದಪ್ಪ, ನಾನ್ ಸಣ್ಣ. ಇವನ್ ಕರಿಯ, ಇವನ್ ನನ್ ಬಿಳಿಯ, ಸಣ್ಣ ಮುಗ್ಗ ಆಯ್ತು. ದಟ್ ಈಸ್ ಡಿಫ್ರೆಂಟ್ ಆಫ್ ಬಾಡಿ ಲ್ಯಾಂಗ್ವೇಜ್. ಓಕೆ, ಬಾಡಿ ಲ್ಯಾಂಗ್ವೇಜ್ ಮತ್ತಿನ್ನೇನು ಬಾಡಿ ಲ್ಯಾಂಗ್ವೇಜ್ ಅದು ಮಾತನಾಡಿ ರೀತಿ ಬರುತ್ತೆ. ಬಾಡಿ ಲ್ಯಾಂಗ್ವೇಜ್ ಅಂದ್ರೆ ಬಾಡಿ ವೆಯ್ಟ್ ಸಣ್ಣಕ್ಕೆ ಯಾವ್ದಾರ ಇರುತ್ತೋ ಸುಗಾಯ್ಸಿನ ಜೊತೆ ಬೈಯಲ್ಲಿ ಇವಾಗ ಮಾದೇವ್ರ ಕರ್ಕೊಂಡ್ ಬಂದಿದ್ದಾನೆ. ಮೆಟ್ರೋ ಸ್ಟೇಷನ್ ಶಂಕರ್ನಾಗ್ ಮೆಟ್ರೋ. ನಾವ್ ಮೆಟ್ರೋದಲ್ಲಿ ಓಡಾಡಿದ್ರೆ ಕ್ಯಾಬ್ ಬರೋದೇ ಶಂಕರ್ನಾಗ್. ಫಸ್ಟ್ ಪ್ಲಾನ್ ತಂದಿದೆ ಅವ್ರು ಶಂಕರ್ನಾಗ್. ಜಪಾನ್ಗೆ ಹೋಗಿ ಅಲ್ಲಿ ಪ್ಲಾನ್ ತಂದು ಇಲ್ಲಿ ನಾವು ಮೆಟ್ರೋ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಅವರು. ಬಟ್ ಈಗ ಏನಂದ್ರೆ ಅವರು ಇವಾಗಿಲ್ಲ. ಸರ್ಕಾರಕ್ಕೆ ನಾವು ಒಂದೇ ಒಂದ್ ಮನವಿ ಮಾಡಿದೆ ಅಂದ್ರೆ ಮೆಟ್ರೋ ಏನು ಹೆಸರು ಅವ್ರದ್ದೊಂದು ಶಂಕರ್ನಾಗ್ ಅವ್ರ ಹೆಸರು ಕೊಡಿ. ಯಾಕಂದ್ರೆ ಅವರೇ ಪ್ಲಾನ್ ಫಸ್ಟ್ ತಂದಿದ್ದಾರೆ. ಬಟ್ ಅವ್ರು ಹೇಳ್ತಾ ಇದೀನಿ, ನಮ್ದೊಂದ್ ಮನವಿ ಅಂತ ಅನ್ಕೊಳ್ಳಿ. ನೀವು ಏನೇ ಆದ್ರೂ ಶಂಕರ್ನಾಗ್ ಅವ್ರಿಗೆ ಒಂದು ಹೆಸರು ಕೊಡಿ. ಒಂದ್ ಯಾವ್ದೋ ಒಂದು ಮೆಟ್ರೋ ಸ್ಟಾಪ್ಗೆ ಶಂಕರ್ನಾಗ್ ಅವ್ರ ಹೆಸರು ಕೊಡಿ. ಯಾಕಂದ್ರೆ ಅವರು ಇಂದಾನೆ ಮನವಿನ ಅನ್ಕೊಳ್ಳಿ, ಏನ್ ಅನ್ಕೊಳ್ಳಿ, ಬಟ್ ಒಂದು ಹೆಸರು ಕೊಡಿ ಸರ್. Hi guys, MK05 ಸಿದ್ದು ಬ್ಲಾಗ್ಸ್ ಅಂತ. ಇವ್ರಿಬ್ರು ನಮ್ಮನ್ ಕರ್ಕೊಂಡು ಎಲ್ಲ ಕರ್ಕೊಂಡು ಹೋಯ್ತೀನಿ ಅಂದ್ಬಿಟ್ಟು ಬಂದ್ರು, ಸುಮ್ನೆ ಅಲಿಸ್ತವ್ರೆ. ಯಾವ್ದಾದ್ರು ಹೆಸರುಘಟ್ಟ ಲೇಕ, ಯಾವ್ದು ಹೆಸರುಘಟ್ಟ ಲೇಕ ಅಂತ ಇವಾಗ ಹೋಗ್ತಾ ಇದೀವಿ. 8ನೇ ಮೈಲಿ ರೋಡ್ ಅಲ್ಲಿ ಈಗ ಬಸ್ ಇರ್ಬಿಟ್ಟು ಬಂದಿರೋದು ಗುರುವೆ. ಮೆಟ್ರೋನೇ ಮುಂದೆ ಹೋಗ್ಬಿಟ್ಟು ಮೆಟ್ರೋ ಮುಂದೆ ಫುಲ್ ಹೋಗ್ಬಿಟ್ಟಿದ್ದ. ಈಗ ಮತ್ತೆ ರಿಟರ್ನ್ ವಾಪಸ್ ಬಂದಿದೀವಿ. ನೋಡ್ಬೇಕು ಈಗ ಯಾವ್ದಾದ್ರು ಬಸ್ ಹಿಡ್ಕೊಂಡು ಅಲ್ಲಿ ಲೇಕ್ ಹತ್ರ ಹೋಗ್ಬಿಟ್ಟು ಲೇಕ್ ತೋರಿಸ್ತಿದ್ದೀರಿ ನಿಮ್ಗೆ.
ರೈಟ್ ಅಂಡ್ ವಾಚ್ ಎಲ್ಲೂ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಅಷ್ಟೇ. ನೋಡ್ತಾ ಇರ್ರಿ RG ಕನ್ನಡಿಗ. ಐಸ್ ವೇಟಿಂಗ್ ಫಾರ್ BMTC ಬಸ್. ಮನ ಮಾಡಿ ಕೆಲಸದಿಂದ ಅಲ್ಲಿಂದ ಸಿಟಿಂದ ಮಾಧವರಿಗೆ 360 ರೂಪಾಯಿ ಉಪ್ಪು ಕರ್ಕೊಂಡ್ ಬಂದವನೆ. ಇವಾಗ ಮತ್ತೆ ಅಲ್ಲಿಂದ ಅಂತೆ ಇವಾಗ ಮತ್ತೆ 8ನೇ ಮೈಲಿ 72 ರೂಪಾಯಿ ಉಪ್ಪು ಕರ್ಕೊಂಡ್ ಬಂದ. ನಾನು ಅನ್ಕೊಂಡಿದ್ದು 700 ರೂಪಾಯಿ 200 ರೂಪಾಯಿ ಲಾಗ್ ಮುಚ್ಚೋಣ ಅಂತ. ಈ ನನ್ನ ಮಗನಿಂದ ಟೋಟಲ್ ಬಂದು 500 ರೂಪಾಯಿ ಖರ್ಚಾಗಲಿ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ತಂಗಿದ್ಯಲ್ಲಪ್ಪಿ. 300 ರೂಪಾಯಿ ಏನು ಲಾಗ್ ಮಾಡಿಲ್ಲ. 500 ಫೋನ್ ಪೇ ಇರೋದು ಬರೀ ಇವಾಗ 200 ರೂಪಾಯಿ 1 ರೂಪಾಯಿ ನೋಡಿ ಹೆಂಗ್ ಕೂತಾನೆ. ನಿಮ್ಮ ಅಣ್ಣ ಮಗನ ತರ ಕೂತಾನೆ ಎಲ್ಲ ಮಾಡೋದು. ಈ ತರ ಅಮಾಯಕನ ಎಷ್ಟು ಹೊಟ್ಟೆ ಹೊಡ್ತಾನೆ ಗೊತ್ತಿಲ್ಲ ನೋಡಿ. ಲಾಕ್ ಬಂದು ಬಸ್ ಎಲ್ಲ ಓಡಾಡ್ಸ್ಬಿಟ್ಟಿದ್ದಾನೆ. ಲಾಕ್ ಕೊಟ್ಟೆ BMTC ಬಸ್. ನೋಡಿ ಹೆಂಗ್ ಕೂತಿದ್ದಾನೆ ನೋಡ್ರಿ. ಫುಲ್ಲು ಲಾಕ್ ಫುಲ್ಲು ಬಸ್ ಎಲ್ಲ ಓಡಾಡ್ಸ್ಬಿಟ್ಟ. ನಾನು ಏನ್ ಅನ್ಕೋಬೇಕು ಏನ್ ಮಾಡ್ಬೇಕು ಏನಂದ್ರೆ ಏನೋ ಮಾಡ್ತಾ ನೋಡಿ. ಹೆಂಗೆ ಅಮಾಯಕ ತರ ಹೆಂಗ್ ಕೂತಾನೆ ಏನು ಗೊತ್ತೇ ಇಲ್ಲ. ಇಂತ ಇನ್ನೋಸೆಂಟ್ ಫೇಸ್ ಗಳನ್ನ ನಂಬಕ್ ಹೋಗ್ಬಿಡಿ ಗೈಸ್. ಅದ್ರಲ್ಲಿ ಇವನು ಒಬ್ಬ ಸೇರ್ಕೊಂಡ್ಬಿಟ್ಟು ಎಷ್ಟು ಜೀವ ತಿಂತಾರ ಅಂತ ಗೊತ್ತಿಲ್ಲ ಏನು. ನನ್ ಡಾರ್ಲಿಂಗ್ ನನ್ನ ಹೆಂಗ್ಸ್ನ ಮಾಡ್ಕೊಂಡ್ಬಿಟ್ಟವ್ರು. ಇವನು ಈ ಕಡೆ ಮುತ್ಕೊಡ್ತಾನೆ ಈ ಕಡೆ ಏನ್ ಹೇಳೋದ ಇವನ್ ಬಗ್ಗೆ ನಾನು ಏನ್ ಮಾತಾಡ್ತೀನಿ. ಅಷ್ಟು ನನ್ ಫೀಲಿಂಗ್ಸ್ ಜೊತೆ ಅಷ್ಟು ಬೆಳೆದ್ಕೊಂಡ್ಬಿಟ್ಟಿದ್ದಾನೆ ಇವನು. ಹೋಗ್ಬೋದಪ್ಪ ರೂಟೇ ಗೊತ್ತಿಲ್ಲ ಗೈಸ್. ಸುಮ್ನೆ ಕರ್ಕೊಂಡ್ ಬಂದ ನಮ್ಮನ್ನ. ಏನ್ ಮಾಡ್ಬೇಕಂದ್ರೆ ಅವ್ನು ನೋಡಿದ್ರೆ ಕರ್ಕ ಬರಲ್ಲ. ನೋಡಿ ಕರ್ಕೊಂಡ್ ಬಿಸ್ಲು ಒಣಗಿಸ್ಕೊಂಡು ಕರ್ಕೊಂಡು ಸಿಕ್ಕಾಪಟ್ಟೆ ಬೇಜಾರ್ ಮಾಡಿಸ್ಬಿಟ್ಟು ನನ್ಗೆ. ಎಲ್ಲಿದೆ ಏನೋ 4 ಕಿಲೋಮೀಟರ್ ಐತೆ ಕೆರೆ ನಡ್ಕೊಂಡು ಹೋಯ್ತಾ ಇದೀವಿ. 4 ಕಿಲೋಮೀಟರ್ ಸಾಹಸ ಮಾಡಿದ್ರೆ ಇನ್ನೇ ಏನೇನ್ ಮಾಡ್ತಾರೋ ಗೊತ್ತಿಲ್ಲ ಗೈಸ್. 12 ಗಂಟೆ ಟೋಟಲ್ 60 ಕಿಲೋಮೀಟರ್ ಮಾಧವ ಕರ್ಕೊಂಡು ಹೋದ. ಮತ್ತೆ 8ನೇ ಮೈಲಿ ಕರ್ಕೊಂಡ್ ಬಂದ. 8ನೇ ಮೈಲಿಂದ ಈಗ ಹೆಸರುಘಟ್ಟಕ್ಕೆ ಸರ್ಕಾರ ಕರ್ಕೊಂಡ್ ಬಂದ. ನಾನು ಈಗ ಕರೆಕ್ಟಾಗಿ 12 ಇವಾಗ ಗಂಟೆಗೆ ಹೋಗ್ತೀವಿ. ನೆಕ್ಸ್ಟ್ ಬಂದು ಈಗ ಕೆರೆ ಕರ್ಕೊಂಡ್ ಹೋಯ್ತದಂತೆ. 4 ಕಿಲೋಮೀಟರ್ ನಡೆಸ್ತಾವ ಟೋಟಲ್. ಈಗ ಅತ್ತೆ 3 ಜನ ವಾಪಸ್ ರಿಟರ್ನ್ ಬರ್ತೀವಿ. ಇವ್ನ ಕೆರೆ ದೊಡ್ಬಿಡ್ತೀವಿ. ನೀರ್ ಖಾಲಿ ಇರೋ ಪರವಾಗಿಲ್ಲ. ಅಲ್ಲಿ ರೂಟ್ ಗೊತ್ತಾಗ್ಬಿಡೈತೆ ನಮ್ಗೆ. ಬಿದ್ದಾಗ ನೀರ್ ಖಾಲಿ ಇರೋ ಪರವಾಗಿಲ್ಲ. ಅವನ್ನ ಬೀಳ್ಸ್ಕೊಂಡ್ಬಿಡ್ತೀವಿ. ಅಲ್ಲಿ ನೀರೇ ಕುಡ್ಕೊಂಡ್ಬಿಟ್ರೆ ಕಷ್ಟ. ಗೈಸ್ ಫೈನಲಿ ಲೇಕ್ ಹತ್ರ ಬಂದು ಅಂತೂ ಇಂತೂ ಒಂದ್ ಕಾಲ್ ಗಂಟೆ ನಡೆಸ್ಕೊಂಡಂತೂ ಅಣ್ಣ ಕರ್ಕೊಂಡ್ ಬಂದ ನಮ್ಮನ್ನೆಲ್ಲ ನಡ್ಸ್ಕೊಂಡ್ ಕರ್ಕೊಂಡ್ ಬಂದ ಬಿಸ್ಲಲ್ಲಿ. ಲೇಕ್ ಅಂತ ಬಂದು ಬನ್ನಿ ಲೇಕ್ ಹೇಗಿದೆ ಅಂತ ತೋರಿಸ್ತೀವಿ ಮುಂದೆ. ಗೈಸ್ ಚೆನ್ನಾಗಿ ಲೇಕ್ ನೋಡ್ಕೊಳ್ರಿ. ಮನೆಗೆ ಇಂಟ್ರೆಸ್ಟ್ ಚಾಮುಂಡೇಶ್ವರಿ ಬೆಟ್ಟ ತಾಯಿ ಕಾಣಿಸ್ತಾ ಇಲ್ಲ. ಹಿಂಗ್ ಇಟ್ಕೊಬಿಡ್ಲಾ ಬ್ಲಾಗ್ಸ್ ಮಾಡೋರ್ ಗೊತ್ತಿಲ್ಲ ಗೈಸ್. ನಾವು ನಾನ್ ಬ್ಲಾಗರ್ಸ್. ಅದಕ್ಕೆ ಇವ್ರ ಜೊತೆ ನೋಡ್ ಕಲ್ತ್ಕೊಂಡು ನಾವು ಇನ್ಸ್ಪಿರೇಷನ್ ತಗೊಂಡ್ ಮಾಡೋಣ ಅನ್ಬಿಟ್ಟು ವಿಡಿಯೋ ಇಟ್ಕೊಂಡಿದ್ದೀನಿ ನಾನು. ನಮ್ಗೆ ಕಂಟೆಂಟ್ ಓನರ್. ಮುಂದಿನ ಪ್ರತಿ ಬ್ಲಾಗ್ಸ್ ಅಲ್ಲೂ ಆದಷ್ಟು ತರಕ್ಕೆ ಟ್ರೈ ಮಾಡ್ತೀನಿ. ಬಟ್ ನಾನ್ ಕಾಣಲಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೊಂಡ್ಬಿಡ್ತೀನಿ. ಇವ್ನ್ ಕಾಣಿಸ್ತಾನೆ. ಸಿಕ್ಕಾಪಟ್ಟೆ ಬಿಸಿಲು ಮಾತ್ರ ಈಗ ಬಿಸಿಲು ಹೊಡಿತೈತೆ ಗೈಸ್. ಕೆರೆ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಮಾತ್ರ. ಸಿಕ್ಕಾಪಟ್ಟೆ ದೊಡ್ಡದು ಕೆರೆ. ಟೋಟಲ್ಲು 1110 ಎಕರೆ ಐತಂತೆ ಕೆರೆ ಇದು. ಕೆರೆ ತೋರಿಸ್ತಾ ಇದೀನಿ ಕೆರೆ ನೋಡ್ಲಿ ಅಂತ. ದಪ್ಪ ಆಗ್ಬೇಕು ಅಂದ್ರೆ ಏನೋ ಒಂದು ಟಿಕ್ಸ್ ಹೇಳ್ತೀನಿ ಬೈಲಿ. ಅದು ವಿಡಿಯೋ ಮಾಡ್ಕೊಬೇಡ, ಕಟ್ ಮಾಡು. ಇಲ್ಲಿ ಹೇಳೋ ನಮ್ಮ ಸಬ್ಸ್ಕ್ರೈಬರ್ಸ್ RG ಫ್ಯಾನ್ಸ್ ಬೇಡಪ್ಪ, ಅದು ಒಳ್ಳೆ ಕಂಟೆಂಟ್ ಇರ್ಬೇಕು. ನಮ್ ಜೆನ್ಯೂನ್ ಕಂಟೆಂಟ್ ನಮ್ ಗೋವಿಂದ RG ಕನ್ನಡ ಕೊಡೋದು. ನಾವು ಅದ್ರಲ್ಲಿ ಏನಾರ ಒಂದು ತಪ್ಪು ಮಾತಾಡಿ ಅದಕ್ಕೆ ಕಾಪಿ ಅದು ಯೂಟ್ಯೂಬ್ ಸಜೆಸ್ಟ್ ಮಾಡಲ್ಲ. ಅಷ್ಟೊಂದಾಗಿ ನನಗೆ ಸೆಂಟಿಮೆಂಟಲ್ ಎಲ್ಲ ಹೊಡಿತಿದ್ರಲ್ಲ. RG ಕನ್ನಡಿಗ KTM ಮಾಡ ಹೆಂಗೈತೆ ಅಲ್ಲ ಸೆಂಟಿಮೆಂಟಲ್ ಎಲ್ಲ ಹೊಡೆದ್ ನೀನು. ಆಗ್ತಲ್ಲ ನನ್ನ ಕೈಲಿ. ನಾ ಇಲ್ಲೇ ಕೆರೆ ಬೀಳ್ತೀನಿ ಈಗ. ಆಮೇಲೆ ನೆಕ್ಸ್ಟ್ ನಾವು MK ಬ್ಲಾಗ್ಸ್ ಅಂತ ಸ್ಟಾರ್ಟ್ ಮಾಡ್ಬೇಕಾಯ್ತು. ನನ್ ಕಡೆ ತೋರ್ಸಲಿ ಕ್ಯಾಮ್ರಾ. ನಾವು ಕಾಣಿಸ್ಬಾರ್ದೇನೋ ಹೈಲೈಟ್ ಆಗಿ ಕೊಡ. ಇಲ್ಲ ನಾನು ಇಟ್ಕೊಂತೀನಿ. ಸರಿ ಸಂಡೇ ನಾನು ಫೋನ್ ಎತ್ತದಾಗ ಮಾತಾಡಲ್ಲ. ಫೋನ್ ನಿಲ್ಸಿದಾಗ ಮಾತಾಡ್ತಾ ಇರ್ತಾನೆ. ಬಿಸ್ಲು ಅದೇನ್ ಗೊತ್ತಾ, ಬಿಸ್ಲು ಇವನ್ ಬಂದ ಅಂತ ಬಂದಿಲ್ಲ, ಬಿಸ್ಲು ಬಂದ ಅಂತ ಇವನ್ ಬಂದ. ಓಡು, ಇವನು ಓಡ್ತಿರೋ ಸ್ಪೀಡ್ ನೋಡ್ರೆ ಇವನು ಸುಭಾಷ್ ಚಂದ್ರ ಬೋಸ್ ಆಗ್ಬೋದು. ಗಾಡ್ ಇಸ್ ಗ್ರೇಟ್. ಸೊ ಗೈಸ್ ಫೈನಲಿ
ಏನ್ ಆಸೆ ಇದೆಯೋ ನಮ್ದಂತೂ ಒಂದು ಆಸೆ ಇಲ್ಲ. ಬರೀ ಏನಾಗ್ಬಿಟ್ಟದೆ ಇವಳಾಗಲೇ ಇವನ ಆಸೆ ತೀರ್ಸೋದೇ ಆಗ್ಬಿಟ್ಟದೆ. ಜೀವನ ಪೂರ್ತಿ ನಮ್ಮ ಆಸೆಗಳು ತೀರ್ಸ್ಕೊಳ್ಳೋದೇನಿಲ್ಲ, ಬರೀ ಇವನ ಆಸೆ. ಬರೀ ಲಾಸ್ಟ್ ಲಾಗಲ್ಲಿ ಇವನ ಆಸೆ ತೀರ್ಸಿದಾಗೋಯ್ತು, ಈ ಲಾಗಲ್ಲಿ ಇವನ ಆಸೆ ತೀರ್ಸಿದಾಗೋಯ್ತು. ನನ್ನ ಆಸೆ ಯಾವ್ದು ಇಲ್ಲ, ಎಲ್ಲ ಈ ನನ್ನ ಮಕ್ಕಳು ನನ್ನ ಮೇಲೆ ಹೇಳ್ಕೊಂಡು ಅವ್ರ ಆಸೆ ತೀರ್ಸ್ಕೊತವ್ರೆ. ಏನಿಲ್ಲ ಗಾಯ್ಸ್, ನಮ್ಗೆ ಇಲ್ಲ ಇವನ ಆಸೆ ತೀರಿಸ್ಬೇಕು, ಅದೇ ಒಂದು ಕಂಟೆಂಟು. ಇವನೇ ನಮ್ಗೆ ಕಂಟೆಂಟ್ ಕೊಟ್ಟಂಗಿಲ್ಲ ಲೆಕ್ಕ, ಅದಕ್ಕೋಸ್ಕರ ಏನ್ ಮಾಡ್ತಾ ಇದ್ವಿ ಈ ಬೇಕು ಗೈಸ್. ಈ ಒಳಗಡೆ ಏನಾಗ್ಬಿಟ್ಟಿದೆ ಗೊತ್ತಾ, ಬರೀ ಅವ್ನಿಗೆ ಹಾಟ್ಸ್ಪಾಟ್ ಆನ್ ಮಾಡಬೇಕು, ಅವನಿಗೆ ಹಾಟ್ಸ್ಪಾಟ್ ಆಫ್ ಮಾಡಬೇಕು. ಈ ಒಳಗ ಬರೀ ಹಾಟ್ಸ್ಪಾಟ್ ಆನ್ ಮಾಡೋದು ಆಫ್ ಮಾಡೋದು, ಆನ್ ಮಾಡೋದು ಆಫ್ ಮಾಡೋದು ಆಗೋಗ್ಬಿಡುತ್ತೆ ಜೀವನ ಪೂರ್ತಿ. ಏನ್ ಅಜೀಬ್ ಆಗ್ಬೋದು ನನ್ನ ಬಗ್ಗೆ ಅಜೀಬ್ ನೋಡ್ರಿ ಹಿಂಗೆ. ಅವಾಗಿಂದ ಹಾಟ್ಸ್ಪಾಟ್ ಆಫ್ ಒಂದು ಇಲ್ಲಾಂದ್ರೆ ಬೆಳಗ್ಗೆಯಿಂದ ಒಂದ್ 20 ಸಲ ಆನ್ ಮಾಡಿನ ಹಾಟ್ಸ್ಪಾಟ್ನ. ಇವನು ಆನ್ ಮಾಡು ಅಂತಾನೆ, ಇವನು ಆಫ್ ಮಾಡು ಅಂತಾನೆ. ಅದ್ರಲ್ಲಿ ಇವನೊಬ್ಬ ಸೇರ್ಕೊಂಡ್ಬಿಡ್ತಾನೆ ಜೊತೆ. ಇವನು ನಮ್ಮ ಗ್ರೂಪ್ ಅಲ್ಲಿ ಒಂದು ಕಳಸ ಇದ್ದಂಗೆ, ಹೈಲೈಟ್ ಇವಂದೇ ಕಾಣಿಸ್ಬೇಕಾಗಿರೋದು. ಇವನ್ ಫೇಸ್ ನೋಡಿದ್ರೆ ಎಲ್ಲಾರು ಹಂಗೆ ಹುಡುಗಿರು ಬಿದ್ದೋಗ್ಬೇಕು. ಎಲ್ಲಿ ಬಿದ್ದಬೇಕು? ಒಂದು ಹುಡುಗಿನ ನಮ್ಮ ಮಕ್ಕಳು ಬೀಳ್ತಾ ಇಲ್ಲ, ಬೀಳೋದು ಬೇಡ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಹಂಗ ಮೂಟೆ ಎಲ್ಲಾರನ್ನೂ ಆಟ ಆಡ್ಸ್ಬಿಟ್ಟವನ್ ಗೈಸ್ ಅವನು. ಹುಡುಗಿ ಬೀಳ್ತಾ ಇಲ್ಲ ಮೂಟೆ ಆಟ ಆಡ್ಸ್ಬಿಟ್ಟವನಿ. ಇವ್ರಲ್ಲ, ಇವ್ರು ಹೇಳತ್ತಾರ ಹುಡುಗ, ನಾನಲ್ಲ ಗೈಸ್. ನಾವ್ ಹೇಳತ್ತಾರ ಹುಡುಗನೇ ಗೈಸ್ ಅವನು. ಏನೋ ಹೇಳ್ತಾರೆ ನೋಡಿ ಗೈಸ್. ಏನೋ ಹಂಗ ಮೂಟೆ ಹುಡುಗಿ ಬೀಳ್ತಾ ಇಲ್ಲ ಮೂಟೆ ಮಾರಿ ಅದನ್ನಿಲ್ಲ, ಅದಕ್ಕೂ ಮೇಲೆ ಅವನು. ಗೈಸ್ ಇಲ್ಲ ಎಂಡ್ ಮಾಡೋಣ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಎಂಡೇ ಮಾಡಿಲ್ಲ, ಸುಮ್ಮನೆ ಇರಲ್ಲ ಇವನು ಆರಾಮಲ್ಲೇ. ವಿಡಿಯೋ ಎಂಡ್ ಮಾಡೋ ಎಂಡ್ ಮಾಡೋ ಟೈಮಲ್ಲಿ ಅವನು ಏನು ತಿಕ್ಲ ಮಾಡ್ರಿ. ಇವನು ಇವಂದು ಚಾನಲ್ ಇದೆ, ಯೂಟ್ಯೂಬ್ ಚಾನಲ್ ಚಂದ್ರು ವ್ಲಾಗರ್ ಅಂತ, ಚಂದ್ರು ರೈಡರ್ ಅಂತ. ವ್ಲಾಗರ್ ಚಂದ್ರು ರೈಡರ್ ಅಂತ, ಬ್ಲಾಗರ್. ಚಂದ್ರು ಇನ್ಸ್ಟಾಗ್ರಾಮ್ ಐಡಿ ಚಂದು 07. ಕೊಲಾಬ್ರೇಷನ್ ಮಾಡ್ತೀನಿ, ನೀವು ಅವ್ನ ಅಕೌಂಟ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ 250 ಸಬ್ಸ್ಕ್ರೈಬರ್ಸ್ ಇದೆ, ಅದ್ರಲ್ಲಿ ಎಷ್ಟಾಗುತ್ತೆ ಅಷ್ಟು ಹೊಡಿರಿ ಅವ್ನ ಬೆಲ್ಗೆ. ಬೆಲ್ ಹೊಡಿರಿ, ಅವ್ನ ಬೆಲ್ಗೆ ಗಂಟು ಹೊಡಿರಿ. ಸಬ್ಸ್ಕ್ರೈಬ್ ಮಾಡಿ, ಬಡವ್ರ ಮಕ್ಳನ್ನ ಬೆಳೆಸ್ರಿ. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡಿ, ನಮ್ಮ ಆರ್ಜಿ ಕನ್ನಡ ಇನ್ನ ಬೆಳ್ಸೋಣ, ಉಳ್ಸೋಣ. ಏನಿಲ್ಲ, ಇವನ ಅವನ ಮನ್ಸಿಂದ ಬಂದಿರೋದಲ್ಲ, ಪ್ರಮೋಷನ್ ಮಾಡ್ಕೊಟ್ಟಿರ್ತೀನಿ. ಅವ್ನು ಡೈಲಾಗ್ ಹೊಡಿತಾವ ಅಷ್ಟೇ. ಆಕ್ಚುಲಿ ಹೇಳ್ಬೇಕಂದ್ರೆ ನಿಜನೇ ಇದು, ನಿಜ. ನೋಡ್ರಿ ಅವನು ಒಪ್ಕೊಂಬಿಟ್ಟ, ಏನು ಪ್ರಮೋಷನ್ ಮಾಡಿದ್ಕೆ. ನಾವು ಫಸ್ಟ್ ಆಫ್ ಆಲ್ ಹೇಳ, ನಾವು 17-16 ವರ್ಷದಿಂದ ಫ್ರೆಂಡ್ಸು. ನಾವು ಕಂಟೆಂಟ್ಗೋಸ್ಕರ ಮಾಡಕ್ ಬರ್ತಿಲ್ಲ. ಹೊಡಿತಾವನೆ, ಮೆನ್ಸ್ಗೆ ಹೊಡಿತಾವನೆ ಇವಾಗ. ಇರಲೇ ಈಗ ನಾವು ಇವಾಗ ಫ್ರೆಂಡ್ಶಿಪ್ 18 ವರ್ಷ ಫ್ರೆಂಡ್ಶಿಪ್ ಎತ್ಬಿಟ್ಟ ಈಗ. ಸೀರಿಯಸ್ಲಿ ಗಾಯ್ಸ್, ಕಂಟೆಂಟ್ಗೋಸ್ಕರ ವಿಡಿಯೋ ಮಾಡಕ್ ಬಂದಿಲ್ಲ, ಎಂಜಾಯ್ಮೆಂಟ್ಗೋಸ್ಕರ ಬಂದಿರೋದು. ಇವನು ಬ್ಲಾಗ್ ಮಾಡ್ತಾನೆ, ಜಸ್ಟ್ ನಾನು ಅಲ್ಲಿ ವಿಡಿಯೋ ಸಪೋರ್ಟ್ ಎಷ್ಟಾಗುತ್ತೋ ನನ್ನ ಕೈಲಿ ಅಷ್ಟು ಮಾಡ್ತೀನಿ, ಅವ್ನು ಎಷ್ಟಾಗುತ್ತೋ ನನ್ನ ಕೈಲಿ ಅಷ್ಟು ಮಾಡ್ತಾನೆ. ತಪ್ಪಾಗಿ ತಿಳ್ಕೊಬೇಡಿ, ಸಪೋರ್ಟ್ ಮಾಡ್ತೀನಿ, ಅವನು ಏನೋ ಮಾಡ್ತೀನಿ, ತಪ್ಪಾಗಿ ತಿಳ್ಕೊಬೇಡಿ. ತಪ್ಪಾಗಂತ ತಿಳ್ಕೊಳಕ್ ಹೋಗ್ಬೇಡಿ. ಒಟ್ಟಿನಲ್ಲಿ ನೀವಿಬ್ರಲ್ಲಿ ಯಾರು ಮಾಡ್ಕೊಳ್ರಿ. ಇವತ್ತಿನ ವ್ಲಾಗ್ ಇಷ್ಟೇನೆ. ಯಾರು ನೋಡ್ತೀರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸಪೋರ್ಟ್ ಮಾಡಿ ಎಲ್ಲರಿಗೂ. ನಮ್ಮ ಹುಡ್ಗ ಬೆಳಿಬೇಕು. ನಾನಿದ್ದೀನಿ, ಬರೀ ನಾನಿದ್ದೀನಿ ಮಚ್ಚ, ತಲೆ ಕೆಡ್ಸ್ಕೊಬೇಡ. ಸರಿ, ಬಾಯ್. ಬಾಯ್.